ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಬನ್ನಿ ಇವತ್ತಿನ ರೆಸಿಪಿ ತೋರಿಸ್ತೀನಿ. ಇವತ್ತು ನಾನು ಮಾಡ್ತಾ ಇರೋದು 20 ಮೊಟ್ಟೆಗಳ ಎಗ್ ಕರಿ ಮಸಾಲ, ಎಗ್ ಕರಿ ಕ್ರೀಮಿ ಮಸಾಲ. ನೋಡಿ ಅಷ್ಟು ರುಚಿಯಾಗಿದೆ ಅಂದರೆ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ಆಮೇಲೆ ನೀವು ಯಾವ ಥರ ಮಾಡ್ತೀರಾ ಅಂತ ಹಾಗೆ ತಿಳಿಸ್ಕೊಡಿ. ನಾನು 2-3 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಕತ್ತೀನಿ ರೀ. ಹಾಗೆ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನು ಕಟ್ ಮಾಡಿ ಇಟ್ಕೊಂಡಿನಿ ರೀ. ಈರುಳ್ಳಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, 1-2 ಗಡ್ಡೆ ಬೆಳ್ಳುಳ್ಳಿ, ಶುಂಠಿ, ದಾಲ್ಚಿನ್ನಿ ಎಲ್ಲವನ್ನು ಫ್ರೈ ಮಾಡ್ಕೊರಿ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ. ಒಂದು 20-25 ಕರಿಮೆಣಸು ಹಾಕೋರಿ. ಇವಾಗ ಅದೆಲ್ಲ ಫ್ರೈ ಆದಮೇಲೆ 2 ಟೊಮೆಟೊ ಅಷ್ಟು ಹಾಕ್ಕೊಂಡಿನಿ ರೀ. ಅದನ್ನು ಫ್ರೈ ಮಾಡ್ಕೊರಿ. ಈ ಕಡೆ ತೆಂಗಿನ ತುರಿ ಬೇಕಾಕೈತ್ರಿ. ಇದು ತೆಂಗಿನ ತುರಿ ಹಾಕೋದ್ರಿಂದ ಫುಲ್ ಕ್ರೀಮಿ ಬರುತ್ತೆ. ನಾವು ಒಂದು ಅರ್ಧ ಬಟ್ಲ ಕೊಬ್ಬರಿ ತೊಗೊಂಡಿನಿ ರೀ. ಹಂಗೆ ಮಾಡ್ಕೊಬೋದು, ಬಟ್ ಇದು ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ. ನೋಡಿರಿ, ಒಂದು ಬೌಲಷ್ಟು ಕೊಬ್ಬರಿ ಪೇಸ್ಟ್ ಆಯಿತು. ಈರುಳ್ಳಿ ಎಲ್ಲ ಮಸಾಲೆ ಹಾಕ್ಕೊಂಡು ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸಿಟ್ಕೊಂಡಂಥ ಬ್ಯಾಡಗಿ ಮೆಣಸಿನ್ಕಾಯಿ 1-2 ಹಾಕ್ಕೊಂಡಿನಿ ರೀ. ಅದೆಲ್ಲ ರುಬ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊರಿ. ಒಂದು 5 ನಿಮಿಷ ಮುಚ್ಕೊಂಡು ಫ್ರೈ ಮಾಡ್ಕೊರಿ. ನೋಡಿರಿ, ಇದೆಲ್ಲ ತಾನಾಗಿ ಎಣ್ಣೆ ಅಂಶ ಬಿಡಬೇಕು ಮೇಲೆ. ನಾನು ಎಣ್ಣೆ ಸ್ವಲ್ಪ ಹಾಕೀನಿ ರೀ. ಅದು ಎಣ್ಣೆ ಎಲ್ಲ ಮಸಾಲೆಯಿಂದ ಹೊರಬರಬೇಕು. ಆಮೇಲೆ ಹಸಿ ಕೊಬ್ಬರಿ ವಾಸನೆನೂ ಹೋಗಬೇಕು. ಹಾಗಾಗಿ ಎಲ್ಲ ಫ್ರೈ ಮಾಡ್ಕೊರಿ. ಒಂದು 5-10 ನಿಮಿಷ ಫ್ರೈ ಮಾಡ್ಕೊರಿ ಸಣ್ಣ ಉರಿಲಿ. ಹಾಗೆ ಫ್ರೈ ಮಾಡ್ಕೊಂಡು ಕೈ ಆಡಿಸ್ಕೊತ ಇರ್ರಿ. ನೋಡಿರಿ, ಕಲರ್ ಚೇಂಜ್ ಆಕೈತಿ, ನಿಮ್ಗೆ ಗೊತ್ತಾಕೈತೆ. ಅದು ನೀರೆಲ್ಲ ಹೋಗಿ ಗಟ್ಟಿ ಅಂಶ ಉಳಿತೈತಿ. ಆವಾಗ ನೀವು ಎಷ್ಟು ಬೇಕೋ ನೀರೆಲ್ಲ ನೋಡ್ಕೊಂಡು ನೀವೇ ಹಾಕೋರಿ. ಸ್ವಲ್ಪ ಗ್ರೇವಿ ಮಾಡೋದ್ರಿಂದ ತುಂಬ ತೆಳುವಾಗೇನು ಬೇಡ, ಮೀಡಿಯಮ್ ಇರಲಿ. ಸಾಂಬಾರಾದರೆ ಇನ್ನೂ ಸ್ವಲ್ಪ ನೀರು ಹಾಕೋಬೋದು. ತೇಜು ಅವರ ಮಸಾಲ ತೊಗೋತಾ ಇದ್ದೀನಿ. ಎಗ್ ಕರಿ ಮಸಾಲನೂ ಒಂದು 2-3 ಸ್ಪೂನಷ್ಟು ಹಾಕ್ರಿ. ಹಾಗೆ 1-2 ಸ್ಪೂನು ಗರಂ ಮಸಾಲ ಹಾಕೋರಿ. ಎರಡು ಚೆನ್ನಾಗಿ ಮಿಕ್ಸ್ ಆಗಲಿ. ಮತ್ತು ಒಂದು 5-6 ನಿಮಿಷ ಕುದಿಸ್ಕೊಳ್ರಿ. ಹಾಗೆ ಆಚೆ ಅವ್ರದ್ದು ಕೊರಿಯಂಡರ್ ಪೌಡರ್ 1 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇನ್ನೂ ಚೆನ್ನಾಗಿ ಕುದಿಸ್ಕೊಳ್ರಿ. ಮಿಕ್ಸ್ ಮಾಡ್ಕೊತ ಕುದಿಸ್ಕೊರಿ. ಹಾಗೆ ಹೋಮ್ಮೇಡ್ ಗರಂ ಮಸಾಲೆ ಇತ್ತು, ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡೆ. ಈ ಕಡೆ ಅದು ಕುದಿಯೋಷ್ಟರಲ್ಲಿ ಈ ಕಡೆ ಒಂದು ಎಗ್ಗು ಪ್ಯಾನಲ್ಲಿಟ್ಟು ಅದನ್ನು ಹಾಗೆ ಸಪ್ಪೆ ಅನ್ಸೋತ್ತಲ್ಲ, ಈ ಥರ ಒಂಥರ ಗೀ ರೋಸ್ಟ್ ಥರ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಸ್ವಲ್ಪ ಎಣ್ಣೆ, ಪೆಪ್ಪರ್ ಪೌಡ್ರು, ಖಾರ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿದ್ದು ಈ ಪ್ಯಾನ್ಗೆ, ಕುದಿಯುತ್ತಿರೋ ಪ್ಯಾನ್ಗೆ ಹಾಕೋರಿ. ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಾಲ್ಟು ಹಾಕೋರಿ. ಚೆನ್ನಾಗಿ ಮಿಕ್ಸ್ ಆಗಲಿ. ಆಮೇಲೆ ಎಗ್ಗು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ರೀ, ಅಂದರೆ ಮಸಾಲೆ ಎಲ್ಲ ಒಳಗೆ ಹೋಗಲಿ ಅಂಥೇಳಿ ಫ್ರೈ ಮಾಡುವಾಗ. ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿಯನ್ನು ತೊಗೊಂಡು ಇದಕ್ಕೆ ಮೇಲೆ ಗಾರ್ನಿಷ್ಗಾಗಿ ಹಾಕೋಣ. ರುಬ್ಕೋವಾಗ ಸ್ವಲ್ಪ ಹಾಕೋಬೇಕು ರೀ. ಈಗ ಮೇಲೂ ಎಷ್ಟು ಬೇಕಷ್ಟು ಹಾಕೋಬೋದು. ಇದಾದಮೇಲೆ ಒಂದು 5 ನಿಮಿಷ ಅದರದ್ದು ಪ್ಯಾನ್ ಬಾಯಿ ಮುಚ್ಚಿ ಕುದಿಯಕ್ಕೆ ಬಿಡಿ. ಚೆನ್ನಾಗಿ ಮಿಕ್ಸ್ ಆಗಲಿ ಎಗ್ಗೊಂದಿಗೆ ಮಸಾಲೆ ಎಲ್ಲ. ಎಷ್ಟು ಸೂಪರಾಗಿ ಬಂದಿತ್ತು ರೀ. ನಮ್ಮ ಹಸ್ಬೆಂಡದ್ದು ಪಾಟ್ಲಾಕಿತ್ತು ಆಫೀಸದ್ದು, ಹಾಗಾಗಿ ಇಷ್ಟೊಂದು ಮೊಟ್ಟೆ ಮಾಡಿದ್ದೆ. ಎಲ್ಲರಿಗೂ ತುಂಬ ಇಷ್ಟ ಆಯ್ತಂತೆ. ಸುಮ್ಮನೆ ನಿಮಗೂ ಶೇರ್ ಮಾಡಿರಾಯ್ತು ಅಂತೇಳಿ ಮಾಡಿದೆ ನಾನು. ಮತ್ತು ಇದಕ್ಕೊಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋರಿ. ನೋಡಿ, ಫೈನಲ್ ಈ ಥರ ಆಯಿತು. ತುಂಬ ಚೆನ್ನಾಗಿ ಸಾಫ್ಟಾಗಿ ರುಬ್ಕೋಬೇಕು, ಅಂದರೆ ತರಿಯಾಗಿ ರುಬ್ಕೋಬೇಡಿ, ಸ್ವಲ್ಪ ಸಾಫ್ಟಾಗಿರಲಿ, ಚೆನ್ನಾಗಿ ಬರುತ್ತೆ.